IAS ಅಧಿಕಾರಿ ಮೂಡಾದ ದಾಖಲೆಯನ್ನ ಕೊಂಡೊಯ್ದರು ಅಂತ ಏನೆಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ, DCM DK ಶಿವಕುಮಾರ್ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅವರು ಅಂದರೆ, ದಾಖಲೆಗಳನ್ನು ಹೇಗೆ ತಗೊಂಡು ಹೋಗ್ತಾರೆ, ಹೆಂಗೆ ಸಾಧ್ಯ ತಗೊಂಡು ಹೋಗೋದಕ್ಕೆ ಅಂತ ಅವ್ರ ಪ್ರಶ್ನೆ. ಸರ್ಕಾರಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಲೋಕಾಯುಕ್ತದ ದಾಖಲೆನಲ್ಲೇ ಇದೆ ತಗೊಂಡೋಗಿದ್ದಾರೆ ಅಂತ. IAS ಅಧಿಕಾರಿ ಮೂಡಾದ ದಾಖಲೆಯನ್ನು ಕೊಂಡೊಯ್ದಿರ್ತಕ್ಕಂಥದ್ದು ಲೋಕಾಯುಕ್ತ ದಾಖಲೆನಲ್ಲೇ ಇದೆ. ಈ ಥರ ಪ್ರಶ್ನೆ ಮಾಡಿದ್ರೆ ಹೆಂಗೆ? ಮೂಡಾದಲ್ಲಂತೂ ಹೇಳೋರಿಲ್ಲ ಕೇಳೋರಿಲ್ಲ. ಬೇಕಾದವ್ರು ಹೋಗಿದ್ದಾರೆ, ಬೇಕಾದ ಡಾಕ್ಯುಮೆಂಟ್ ಎತ್ಕೊಂಬಂದಿದ್ದಾರೆ. ಅಯ್ಯೋ, ಆ ಥರ ಸರ್ಕಾರಿ ದಾಖಲೆ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಹೆಂಗೆ ಸಾಧ್ಯ ಅಂತ ನೀವು ಉತ್ತರ ಕೊಡಬೇಕು. ಅದಕ್ಕೆ ಸರ್ಕಾರದವರು, ನಗರಾಭಿವೃದ್ಧಿ ಸಚಿವರು ಉತ್ತರ ಕೊಡಬೇಕು, ಮೂಡ ಆಯುಕ್ತರು ಉತ್ತರ ಕೊಡಬೇಕು. ಸರ್, ಲೋಕಾಯುಕ್ತ ವರದಿಯೊಂದು ಲೀಕ್ ಆಗಿದೆ. 144 ಫೈಲನ್ನ ಒಬ್ಬ IAS ಅಧಿಕಾರಿ ಬಂದು ಎತ್ಕೊಂಡು ಹೋಗಿದ್ದಾರೆ. ಆ ಫೈಲ್ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ನನಗೇನು ಗೊತ್ತಿಲ್ಲ, ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ, ಎಲ್ಲಿ ಪೇಪರ್ ಇದೆಯಾ? ಹೌದು ಸರ್, ಲೋಕಾಯುಕ್ತ ವರದಿ ಸರ್ಚ್ ವಾರೆಂಟ್ ತಗೊಂಡ ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್, ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಲೆಕ್ಕಾಚಾರ ಇರ್ತದೆ, ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂಥ ತಪ್ಪೇನೋ ಆಗಲಿಕ್ಕಾಗಿಲ್ಲ.